ಮಾರ್ಗಶಿರ ಲಕ್ಷ್ಮೀ ಪೂಜೆಯ ಮುಂದುವರೆದ ವ್ರತಕಥೆ ವೀಕ್ಷಕರೇ. ಇಲ್ಲಿ ಶ್ಯಾಮಾಬಾಲೆಯು ಲಕ್ಷ್ಮೀ ವ್ರತ ವಿಧಿವಿಧಾನಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾಳೆ. ಮಾಡಿಬಿಟ್ಟು ಅದರ ಫಲವಾಗಿ ಆಕೆಗೆ ಮಾಲಾಧರನೆಂಬ ಯೋಗ್ಯನೂ ವೀರನೂ ಆದ ರಾಜಕುಮಾರನೊಡನೆ ವಿವಾಹ ಆಗುತ್ತೆ. ಆಗ ಅವಳಿಗೆ ಲಕ್ಷ್ಮೀ ಕೃಪೆಯಿಂದ ಆ ದಂಪತಿಗಳು ಅಪಾರ ಸಂಪತ್ತನ್ನು ಗಳಿಸಿ ವೈಭವದಿಂದ ರಾಜ್ಯವನ್ನು ನೋಡಿಕೊಂಡು ಕಾಲ ಕಳೀತಾ ಇರ್ತಾರೆ. ಇತ್ತ ಏನಾಗುತ್ತೆ, ಶ್ಯಾಮಾಬಾಲೆ ಅಂದರೆ ಭದ್ರಶ್ರವನ ಹೆಂಡತಿಗೆ ಆ ದಂಪತಿಗಳಿಗೆ ಲಕ್ಷ್ಮೀ ದೇವಿಯ ಅವಕೃಪೆಯಿಂದಾಗಿ ಏನಾಗುತ್ತೆ, ಅವನ ರಾಜ್ಯವನ್ನು ಕಳೆದುಕೊಂಡು ಅವರ ಅಷ್ಟೈಶ್ವರ್ಯವೂ ನಾಶ ಆಗಿ ನಿರ್ಗತಿಕರಾಗ್ಬಿಡ್ತಾರೆ. ಈಗೇನಾಗುತ್ತೆ, ಒಮ್ಮೆ ರಾಣಿ ತನ್ನ ಗಂಡನಿಗೆ ಹೇಳಿಬಿಟ್ಟು, ಮಗಳು ತುಂಬ ಚೆನ್ನಾಗಿದ್ದಾಳೆ, ಶ್ರೀಮಂತಿಕೆಯಿಂದ ಅವ್ರಿಗೆ ಏನಾದರೂ ಸಹಾಯ ಪಡಿಬಹುದಲ್ಲ ಅಂತ ಹೇಳ್ತಾಳೆ. ಆಗ ಭದ್ರಶ್ರವನು ತನ್ನ ಪತ್ನಿಯ ಮಾತಿನಂತೆ ಅಳಿಯನ ರಾಜ್ಯಕ್ಕೆ ಹೋಗ್ತಾನೆ. ಅಲ್ಲಿ ದಾರಿಯಲ್ಲಿ ಒಂದು ಕೆರೆ ಸಿಗುತ್ತೆ. ಅಲ್ಲಿ ವಿಶ್ರಮಿಸ್ತಾ ಇದ್ದಾಗ ಶ್ಯಾಮಾಬಾಲೆಯ ಕೆಲವರು ದಾಸಿಯರು ನೀರಿಗಾಗಿ ಬಂದಾಗ ಭದ್ರಶ್ರವನ ನೋಡಿ ಎಲ್ಲ ವಿಚಾರಿಸಿ ಅವ್ರೇನು ಮಾಡ್ತಾಳೆ, ಈ ಸಂಪೂರ್ಣ ಸಂಗತಿಯನ್ನು ರಾಣಿಗೆ ತಿಳಿಸ್ತಾರೆ. ಈ ಸುದ್ದಿ ಮುಟ್ಟಿದ ಮೇಲೆ ಶ್ಯಾಮಾಬಾಲೆಯು ತನ್ನ ತಂದೆಯನ್ನು ಉಪಚರಿಸಿ ಅರಮನೆಗೆ ಕರ್ಕೊಂಡು ಹೋಗ್ತಾಳೆ. ಕೆಲ ಸಮಯದ ನಂತರ ಎಲ್ಲ ಸಂಗತಿಗಳನ್ನು ತಿಳಿಸ್ಬಿಟ್ಟು ತಂದೆಗೆ ಹಣ ತುಂಬಿದ ಗಂಟನ್ನು ಕೊಟ್ಟು ಸೇವಕರೊಡನೆ ಬೀಳ್ಕೊಡ್ತಾಳೆ. ಆಗೇನಾಗುತ್ತೆ, ಇಲ್ಲಿ ಆಲ್ರೆಡಿ ಲಕ್ಷ್ಮಿಯ ಕೃಪೆ ಇರೋದಿಲ್ಲಲ್ಲ, ಅವಳು ಏನೇ 2-3 ಸರಿ ಈ ಥರ ಕೊಟ್ಟು ಕಳಿಸ್ತಾಳೆ. ಅದು ಏನಾಗುತ್ತೆ, ಆ ಗಂಟಲ್ಲಿ ದುಡ್ಡೆಲ್ಲ ಅವಾಗಿನ ನಾಣ್ಯಗಳನ್ನೆಲ್ಲ ಕೊಟ್ಟಿರ್ತಾಳೆ. ಅದನ್ನು ತೆಗೆದು ನೋಡಿದಾಗ ಅದು ಎಲ್ಲ ಆ ಕಲ್ಲು, ಆ ಗಂಟಲ್ಲಿ ಏನೂ ಹಣ ಇರೋದಿಲ್ಲ. ಆಗ ಭದ್ರಶ್ರವನ ಹೆಂಡತಿಗೆ ತುಂಬ ಕೋಪ ಬರುತ್ತೆ. ಶ್ಯಾಮಾಬಾಲೆ ಏನು ಮಾಡ್ತಾಳೆ, 2 ಸರಿ ಕಳಿಸ್ದಾಗೂ ಹೀಗೆ ಮಾಡಿರ್ತಾಳೆ. ಆ ಲಕ್ಷ್ಮೀ ವ್ರತವನ್ನು ಮಾಡುತ್ತಿರ್ತಾಳೆ ಅವಳು ಮತ್ತೆ ಮಾರ್ಗಶಿರ ಮಾಸದಲ್ಲಿ. ಆವಾಗ ಅಲ್ಲಿಗೆ ತನ್ನ ರಾಜ್ಯಕ್ಕೇ ತನ್ನ ತಾಯಿಯನ್ನು ಕರೆಸ್ಕೊಂಡು ನೀನು ಈ ವ್ರತವನ್ನು ಮಾಡುವಂಥ ಸುರತಚಂದ್ರಿಕೆಗೆ ಮಗಳು ಒತ್ತಾಯ ಮಾಡ್ತಾಳೆ. ಈ ವ್ರತವನ್ನು ಆಚರಿಸಿ ಆದಮೇಲೆ ಅವಳು ತನ್ನ ಊರಿಗೆ ಬರ್ತಾಳೆ, ಸೌರಾಷ್ಟ್ರಕ್ಕೆ. ಮತ್ತು ಆ ವ್ರತ ಮಾಡಿದ ಫಲದಿಂದ ಅವಳಿಗೆ ಮತ್ತೆ ಸಿರಿ ಸಂಪದ್ಭರಿತವಾಗಿ ತನ್ನ ರಾಜ್ಯ ಚೆನ್ನಾಗಾಗುತ್ತೆ. ಹೀಗೆ ಶ್ಯಾಮಾಬಾಲೆ ತನ್ನ ತವರು ಮನೆಗೆ ಬಂದಾಗೆ ತನ್ನ ತಾಯಿಗೆ ಸಿಟ್ಟು ಬರ್ತೈತಿ. ನಾವು ಸಹಾಯ ಕೇಳಿ ಹೋದಾಗ ಈ ಥರ ಮಾಡಿದ್ಲು ಅಂತ ಆಕೆ ತಾಯಿ ಏನೂ ಸರಿಯಾಗಿ ಮಗಳನ್ನು ವಿಚಾರಿಸ್ಕೊಳಲ್ಲ. ಆಗ ಈ ಶ್ಯಾಮಾಬಾಲೆಯು ತನ್ನ ತಾಯಿಯಲ್ಲ ಅಂತಂದು ತಾಯಿ ಮನೆಯಿಂದ ವಾಪಸ್ ಬಂದಾಗೆ ತನ್ನ ಗಂಡನು ಕೇಳ್ತಾನೆ, ತವರ ಮನೆಗೆ ಹೋಗಿದ್ದೆಲ್ಲ ನೀನು ಏನು ತೊಗೊಂಡು ಬಂದೆ ಅಂತಂದು. ಆಗ ಆ ಊರಿನ ಸಾರವನ್ನೇ ನಾನು ತವರ ಮನೆಗೆ ತಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ತನ್ನ ಮರಳಿ ಬಂದ ಪತ್ನಿ ಊಟ ಬಡಿಸ್ತಾ ಇರುವಾಗ ಉಪ್ಪಿಲ್ದಲೇ ಊಟ ಬಡಿಸ್ತಾಳೆ. ಆಗ ಏನಾಗುತ್ತೆ, ಇದೇನು ಅಂತ ಕೇಳಿದಾಗ ಈ ಉಪ್ಪನ್ನು ಆನಂತರ ಬಡಿಸ್ತಾಳೆ ಶ್ಯಾಮಾಬಾಲೆ. ಹೀಗಿರುವಾಗ ಇದೇ ನಾನು ನನ್ನ ತವರ ಮನೆಯಿಂದ ತಂದ ಸಾರ ಅಂತ ಹೇಳ್ತಾಳೆ. ಆಗ ಇದನ್ನು ಊಟ ಮಾಡಿ ತೃಪ್ತಿಯಿಂದ ಉಂಡ ಮಾಲಾಧರನು ತನ್ನ ರಾಣಿಯ ಪ್ರಶಂಸೆಯನ್ನು ಮಾಡ್ತಾನೆ. ಹೀಗೆ ಗುರುವಾರ ಲಕ್ಷ್ಮೀ ವ್ರತವು ಪರಮ ಮಹಿಮಾತಿಶಯಗಳಿಂದ ಕೂಡಿದ್ದು. ಇದನ್ನು ಆಚರಿಸುವವರು, ಈ ವ್ರತ ಕಥೆಯನ್ನು ಓದಿ ಕೇಳುವವರು ಪುಣ್ಯಭಾಗಿಗಳಾಗಿ ಬೇಡಿದ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಅಂತ ಹೇಳೋದರಲ್ಲಿ ಅಷ್ಟೈಶ್ವರ್ಯವು ದೊರೆತು ಸುಖಿಗಳಾಗಿರ್ತವೆ ಎಂಬಲ್ಲಿಗೆ ಈ ಒಂದು ವ್ರತಕಥೆ, ಮಹಾಲಕ್ಷ್ಮಿಯ ವ್ರತಕಥೆಯ 1ನೆಯ ಅಧ್ಯಾಯ ಸಂಪೂರ್ಣ ಆಗುತ್ತೆ ವೀಕ್ಷಕರೇ. 2ನೇ ಅಧ್ಯಾಯವನ್ನು ಇನ್ನೊಂದು ವಾರದಲ್ಲಿ ತಿಳಿಸ್ತೇನೆ ವೀಕ್ಷಕರೇ. ಮತ್ತೆ ಮುಂದಿನ ವಾರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.